ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ 2026 ಮಾರ್ಚ್ 19ನೇ ತಾರೀಕಿನಂದು ಗುರುವಾರದ ದಿನ ಯುಗಾದಿ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಗೆ ಕೆಲವು ಕಡೆ ಚೈತ್ರ ಅಮಾವಾಸ್ಯೆ ಅಂತಲೂ ಕರೀತಾರೆ. ಸ್ನೇಹಿತರೆ, ಮಾರ್ಚ್ 19ರ ಯುಗಾದಿ ಅಮಾವಾಸ್ಯೆ ದಿನ ರಾತ್ರಿ ಒಂದು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಹೀಗೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒಂದು ಮುಷ್ಟಿ ಉಪ್ಪನ್ನು ಮನೆಯಲ್ಲಿರುವ ಒಂದು ವಿಶೇಷ ಜಾಗದಲ್ಲಿ ಇಡುವುದು. ಈ ಸರಳ ಉಪಾಯದಿಂದ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀದೇವಿಯ ಕೃಪೆ ಬರುತ್ತದೆ ಎಂದು ನಂಬಲಾಗಿದೆ. ಆದರೆ ಗಮನಿಸಿ, ಈ ಉಪಾಯವನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಜಾಗದಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾದರೆ ಯುಗಾದಿ ಅಮಾವಾಸ್ಯೆ ದಿನ ಉಪ್ಪನ್ನು ಯಾವ ಜಾಗದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ, ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಯುಗಾದಿ ಅಮಾವಾಸ್ಯೆಯು ಮಾರ್ಚ್ 19ನೇ ತಾರೀಕಿನಂದು ಶ್ರೀ ವಿಶ್ವವಸುನಾಮ ಸಂವತ್ಸರ ಫಾಲ್ಗುಣಿ ಮಾಸ ಶಿಶಿರ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಗುರುವಾರ ಬಂದಿರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ದಿನ ಮಾಡಿದಂಥ ಎಲ್ಲ ಉಪಾಯಗಳು 100ರಷ್ಟು ಫಲ ಕೊಡುತ್ತವೆ. ಆದರೆ ಭಕ್ತಿ ಮತ್ತು ಶ್ರದ್ಧೆ ಬೇಕು. ನೀವು ಕೇಳಬಹುದು, ಅಮಾವಾಸ್ಯೆ ದಿನ ಯಾಕೆ ಉಪಾಯ ಮಾಡಬೇಕು ಅಂತ. ಅಮಾವಾಸ್ಯೆ ದಿನ ಚಂದ್ರನ ಬೆಳಕು ಇಲ್ಲದ ದಿನ. ಈ ದಿನ ಆತ್ಮಿಕವಾಗಿ ಶುದ್ಧೀಕರಣ ಮತ್ತು ಹೊಸ ಆರಂಭಕ್ಕೆ ಸೂಕ್ತ ಸಮಯ ಎಂದು ಹಲವಾರು ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ದಿನ ಮಾಡಿದ ಪ್ರಾರ್ಥನೆಗಳು ಮತ್ತು ಉಪಾಯಗಳು ಹೆಚ್ಚು ಪರಿಣಾಮಕಾರಿ ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದ ಪದ. ಇದರ ಅರ್ಥ ಹೊಸ ಯುಗದ ಆರಂಭ ಎಂಬುದು. ಈ ದಿನದಿಂದಲೇ ಹೊಸ ವರ್ಷ ಆರಂಭವಾಗುತ್ತದೆ ಎಂದು ಹಿಂದೂ ಪಂಚಾಂಗದಲ್ಲಿ ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಇದೇ ದಿನ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದವರು ಎಂದು ನಂಬಿಕೆ ಇದೆ. ಆದ್ದರಿಂದ ಈ ದಿನ ಮಾಡಿದ ಪೂಜೆ, ದಾನ ಮತ್ತು ಉಪಾಯಗಳಿಗೆ ವಿಶೇಷ ಮಹತ್ವವಿದೆ. ಮಾರ್ಚ್ 19 ಯುಗಾದಿ ಅಮಾವಾಸ್ಯೆ ರಾತ್ರಿ ಒಂದು ಮುಷ್ಟಿ ಉಪ್ಪು ಈ ಜಾಗದಲ್ಲಿ ಇಟ್ಟರೆ ಸಾಕು. ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಈ ವಿಶೇಷ ಉಪಾಯ ಯುಗಾದಿ ಅಮಾವಾಸ್ಯೆ ದಿನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ದಿನಗಳಲ್ಲಿ ಒಂದಾಗಿದೆ. ಈ ದಿನ ರಾತ್ರಿ ಮಾಡಿದ ಕೆಲವು ಸಣ್ಣ ಉಪಾಯಗಳು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಉಪ್ಪಿನ ಉಪಾಯ ಬಹಳ ಪ್ರಸಿದ್ಧವಾಗಿದೆ. ಮನೆಗೆ ಬರುತ್ತಿರುವ ದಾರಿದ್ರ್ಯ, ನಕಾರಾತ್ಮಕ ಶಕ್ತಿ ಮತ್ತು ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಉಪ್ಪಿಗೆ ಇದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಯುಗಾದಿ ಅಮಾವಾಸ್ಯೆ ದಿನ ರಾತ್ರಿ ಸುಮಾರು 9 ಗಂಟೆಯ ನಂತರದಿಂದ ಮಧ್ಯರಾತ್ರಿ ನಡುವೆ ಈ ಸರಳ ಉಪಾಯವನ್ನು ಮಾಡಿದರೆ ಅದೃಷ್ಟ ಬಾಗಿಲು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತ ತಿಳಿಸ್ಕೊಡ್ತೀವಿ. ಮೊದಲು ನೀವು ಒಂದು ಮುಷ್ಟಿಕಲ್ಲು ಉಪ್ಪು ಅಥವಾ ಸಾಮಾನ್ಯ ಉಪ್ಪು ತೆಗೆದುಕೊಳ್ಳಬೇಕು. ನಂತರ ಒಂದು ಚಿಕ್ಕ ಪಾತ್ರೆಯಲ್ಲಿ ಅಥವಾ ಕಾಗದದಲ್ಲಿ ಇಟ್ಟುಕೊಳ್ಳಿ. ಈ ಉಪಾಯವನ್ನು ಮನೆಯ ಮುಖ್ಯ ಬಾಗಿಲಿನ ಒಳಭಾಗದ ಹತ್ತಿರ ಅಥವಾ ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಈ ಜಾಗವನ್ನು ಲಕ್ಷ್ಮೀದೇವಿಯ ಪ್ರವೇಶದ ದಿಕ್ಕು ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗಿದೆ. ಉಪ್ಪನ್ನು ಇಡುವಾಗ ಮನಸ್ಸಿನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 11 ಬಾರಿ ಜಪ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಈ ಜಪದ ಮೂಲಕ ಮನೆಗೆ ಲಕ್ಷ್ಮೀದೇವಿ ಕೃಪೆ ಬರಲಿ ಎಂದು ಪ್ರಾರ್ಥನೆ ಮಾಡಬೇಕು. ಈ ಉಪಾಯದ ಹಿಂದಿನ ಅರ್ಥ ಏನೆಂದರೆ, ಉಪ್ಪು ಮನೆಯಲ್ಲಿರುವ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ಮತ್ತು ಹಣದ ಅಡಚಣೆಗಳನ್ನು ತನ್ನೊಳಗೆ ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಹಲವರು ಈ ದಿನ ಈ ಉಪಾಯವನ್ನು ಮಾಡುತ್ತಾರೆ. ಸ್ನೇಹಿತರೆ, ನೀವು ಇಟ್ಟಿರ್ತೀರಲ್ಲ ಆ ಉಪ್ಪನ್ನು ಮುಂದಿನ ದಿನ ಬೆಳಗ್ಗೆ ಆ ಉಪ್ಪನ್ನು ಕೈಗೆ ತೆಗೆದುಕೊಳ್ಳದೆ ಕಾಗದದಲ್ಲಿ ಸೇರಿಸಿ ಮನೆಗೆ ಹೊರಗೆ ತೆಗೆದು ಹಾಕಬೇಕು ಅಥವಾ ಹರಿಯುವ ನೀರಿನಲ್ಲಿ ಬಿಡಬಹುದು. ಇದರಿಂದ ಮನೆಯಲ್ಲಿದ್ದ ಕೆಟ್ಟ ಶಕ್ತಿಗಳು ಕೂಡ ದೂರವಾಗುತ್ತವೆ ಎಂದು ನಂಬಿಕೆ ಇದೆ. ಇದರ ಜೊತೆಗೆ ಯುಗಾದಿ ಅಮಾವಾಸ್ಯೆ ದಿನ ಮನೆಯನ್ನು ಸ್ವಚ್ಛವಾಗಿಡಬೇಕು. ದೇವರಿಗೆ ದೀಪ ಹಚ್ಚಬೇಕು. ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಬೇಕು. ಇಂತಹ ಸಣ್ಣ ಆಚಾರಗಳನ್ನು ಮಾಡಿದರೆ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿ ಮನೆಗೆ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ.
ಹೀಗಾಗಿ ಸ್ನೇಹಿತರೆ, ಮಾರ್ಚ್ 19ನೇ ತಾರೀಕಿನಂದು ಯುಗಾದಿ ಅಮಾವಾಸ್ಯೆ ದಿನ ರಾತ್ರಿ ಒಂದು ಮುಷ್ಟಿ ಉಪ್ಪನ್ನು ಈ ಜಾಗದಲ್ಲಿ ಇಡುವ ಈ ಸರಳ ಉಪಾಯ ನಿಮ್ಮ ಜೀವನದಲ್ಲಿ ಧನ ಭಾಗ್ಯವನ್ನು ತರಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ನೀವು ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದ ಯಾವುದೇ ಕಾರ್ಯ ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಸ್ನೇಹಿತರೆ, ಈ ಉಪಾಯ ಸಾಮಾನ್ಯ ಉಪಾಯವಲ್ಲ. ಈ ಉಪಾಯ ತಂತ್ರಶಾಸ್ತ್ರದಲ್ಲಿ ಸಿದ್ಧಶಾಸ್ತ್ರದ ಪ್ರಕಾರ ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣ ಕೈಯಲ್ಲಿ ಉಳಿಯುವುದಿಲ್ಲ, ಮನೆಗೆ ಶಾಂತಿ ಇಲ್ಲ, ಜಗಳಗಳು ಹೆಚ್ಚಾಗುತ್ತವೆ, ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಮುಖ್ಯ ಕಾರಣವಾಗಿ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ದಾರಿದ್ರ್ಯ ದೋಷಗಳ ಪ್ರಭಾವ ಇರಬಹುದು ಎಂದು ಹೇಳಲಾಗುತ್ತದೆ. ಇಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ನಮ್ಮ ಹಿರಿಯರು ಕೆಲವು ಸರಳ ಉಪಾಯಗಳನ್ನು ತಿಳಿಸಿ ಹೋಗಿದ್ದಾರೆ. ವಿಶೇಷವಾಗಿ ಅಮಾವಾಸ್ಯೆ ದಿನ ಮಾಡಿದ ಕೆಲವು ಉಪಾಯಗಳು ಬಹಳ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಉಪ್ಪು ಅಂದರೆ ಸಾಮಾನ್ಯ ವಸ್ತು ಎಂದು ನಾವು ಅಂದುಕೊಳ್ಳಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನವಿದೆ. ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಹಲವಾರು ಮನೆ ಸ್ವಚ್ಛ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ತೊಳೆಯುತ್ತಾರೆ. ಇದರಿಂದ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿ ದೂರವಾಗುತ್ತದೆ ಎಂದು ನಂಬಿಕೆ ಇದೆ. ಅದೇ ರೀತಿ ಅಮಾವಾಸ್ಯೆ ದಿನ ಉಪ್ಪಿನಿಂದ ಮಾಡಿದ ಉಪಾಯಗಳು ಹೆಚ್ಚು ಪರಿಣಾಮಕಾರಿ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ, ಈ ಉಪಾಯವನ್ನು ಮಾಡುವಾಗ ನಿಮಗೆ ಆಗಿರುವ ಕಷ್ಟ, ನಷ್ಟ, ನೋವು, ಸಂಕಟ ಮತ್ತು ದೃಷ್ಟಿದೋಷದ ಬಗ್ಗೆ ಸಂಕಲ್ಪ ಮಾಡಬೇಕು. ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುವುದು ಖಚಿತ. ಅಂದರೆ ಗಂಡ ಸರಿಯಾಗಿ ಮಾತು ಕೇಳದೆ ಇರೋದು ಅಥವಾ ಹೆಂಡತಿ ಸರಿಯಾಗಿ ಮಾತು ಕೇಳದೆ ಇರೋದು, ಮಕ್ಕಳು ಮನೆಯಲ್ಲಿ ಸರಿಯಾಗಿ ತಂದೆ ತಾಯಿ ಮಾತು ಕೇಳದೆ ಇರೋದು ಮತ್ತು ಕಲಹಗಳು, ಜಗಳಗಳು ಮತ್ತು ಅತ್ತೆ ಮಾವಂದರಿಂದ ಸಂಕಷ್ಟ ಅನುಭವಿಸ್ತಿದ್ರೆ ಮತ್ತು ನಾದಿನಿ ಮೈದುನರಿಂದ ಹಿಂಸೆ ಅನುಭವಿಸ್ತಿದ್ರೆ ಇವೆಲ್ಲ ಸಮಸ್ಯೆಗಳನ್ನು ನೀವು ಬೇಡ್ಕೊಳ್ಬೇಕು. ದೇವರನ್ನ ಫಸ್ಟ್ ಪ್ರಾರ್ಥನೆ ಮಾಡಿ. ಮತ್ತು ಅಕ್ಕಪಕ್ಕದವರ ಮನೆಯವರಿಂದ ಕಷ್ಟ ಅನುಭವಿಸ್ತಿದ್ರೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸರಿಯಾಗಿ ಅಭಿವೃದ್ಧಿ ಹೊಂದಿಲ್ಲ ಅಂದ್ರೆ ಮತ್ತೆ ಮುಂದೆ ನೀವು ಏನಾಗಬೇಕು, ಏನ್ ಮಾಡಬೇಕು, ಏನಾಗಬೇಕಂತ ಅನ್ಕೊಂಡಿದ್ದೀರೋ ಮನಸ್ಸಿನಲ್ಲಿ ಅದೆಲ್ಲ ಸಂಪೂರ್ಣವಾಗಿ ಸಂಕಲ್ಪ ಮಾಡಿ. ನೀವು ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಮಾಡಿದರೆ ಎಲ್ಲಾ ಉಪಾಯಗಳು ಕೂಡ 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತವೆ. ಈ ಉಪಾಯವನ್ನು ಮಾಡಿ ಅನೇಕ ಜನರು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಮತ್ತು ಎಲ್ಲಾ ಕಷ್ಟದಿಂದ ನಿವಾರಣೆಯಾಗಿ ತಮ್ಮ ಕುಟುಂಬದ ಜೊತೆ ಆನಂದ, ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಉಪಾಯವನ್ನು ಮಾಡಿ ನೀವೇ ನೋಡಿ ಸ್ನೇಹಿತರೆ. ಈ ಉಪಾಯದ ಬಗ್ಗೆ ನಾವು ಹೇಳುವುದಲ್ಲ, ಈ ಉಪಾಯವನ್ನು ಮಾಡಿದ ನಂತರ ನೀವೇ ಹೇಳ್ತೀರಾ, ಇದರ ಅನುಭವವನ್ನು ನೀವೇ ಹಂಚ್ಕೊಳ್ತೀರಾ. ನಿಮಗೆ ಕೊನೆಯ ಕಿವಿ ಮಾತು ಸ್ನೇಹಿತರೆ, ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದ ಸಣ್ಣ ಉಪಾಯಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ಹಿರಿಯರು ಹೇಳುತ್ತಾರೆ. ಹೀಗಾಗಿ ಮಾರ್ಚ್ 19ರಂದು ಯುಗಾದಿ ಅಮಾವಾಸ್ಯೆ ದಿನ ರಾತ್ರಿ ಈ ಒಂದು ಮುಷ್ಟಿ ಉಪ್ಪನ್ನು ಈ ಜಾಗದಲ್ಲಿ ಇಡುವ ಈ ಸರಳ ಉಪಾಯವನ್ನು ಮಾಡಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.